ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ಗ್ಲಿಟರಿ ಐಸ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಈ ಹಬ್ಬಗಳಿಗೆಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ಮೇಕಪ್ ಲುಕ್. ಸೊ ನಿಮಗೆಲ್ಲರಿಗೂ ನಾನು ಇದನ್ನು ಹೇಗೆ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನನ್ನ ವಿಡಿಯೋ ಫುಲ್ ನೋಡಿ. ಸೊ ಫಸ್ಟ್ ನಾನು ಈ ನಿವಿಯಾ ಆಫ್ಟರ್ ಶೇವ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಪ್ರೈಮರ್ ಥರ. ಇದನ್ನು ನಾನು ಫುಲ್ ಫೇಸ್ಗೆ ಈ ಥರ ನೀಟಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಈ ಮೋಡಾ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಈ ಥರ ಫುಲ್ ಫೇಸ್ಗೆ ಹಚ್ಕೊಂಡು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಈ ಮೇಕಪ್ ಲುಕ್ ನೋಡಿದಾಗ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಇದು ಬರೀ 15ರಿಂದ 20 ನಿಮಿಷದೊಳಗೆ ಮಾಡ್ಕೊಳ್ಳೋ ಅಂಥ ಈಸಿ ಸಿಂಪಲ್ ಮೇಕಪ್ ಲುಕ್ ಇದು. ಸೊ ನೀವೆಲ್ಲರೂ ಟ್ರೈ ಮಾಡ್ಬೋದು ಈ ಹಬ್ಬ ಹರಿದಿನಗಳ ಟೈಮಲ್ಲಿ, ಇಲ್ಲಾಂದರೆ ನೀವು ಫಂಕ್ಷನ್ಗಾಗಲಿ ಎಲ್ಲಿಗೆ ಬೇಕಾದ್ರೂ ಈ ಮೇಕಪ್ ಲುಕ್ನ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಈ ಮೇಬೆಲಿನ್ ಫಿಟ್ ಮೀ ಕನ್ಸೀಲರ್ ತೊಗೊಂಡು ನನ್ನ ಐಲಿಡ್ಸ್ ಮೇಲೆ ಈ ಥರ ಹಚ್ಕೊಂಡು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅದನ್ನು ಸೆಟ್ ಮಾಡೋಕ್ಕೆ ಈ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಈ ಥರ ಒಂದು ಗ್ಲಿಟರಿ ಬ್ಲಷ್ ತೊಗೋತಾ ಇದ್ದೀನಿ. ಇದು ಫುಲ್ ಶಿಮರ್ಸ್ ಇದೆ ಈ ಬ್ಲಷಲ್ಲಿ. ಸೊ ಇದನ್ನು ನಾನು ಬೇಸ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫುಲ್ ಐಲಿಡ್ಸ್ಗೆ ಈ ಥರ ಹಚ್ಕೊಂಡು ಆಮೇಲೆ ಅದೇ ಬ್ರಷಿಂದ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಐ ಶ್ಯಾಡೋ ಹಚ್ಕೊಳ್ಳುವಾಗ ಈ ಥರ ಫಸ್ಟ್ ಅಪ್ಲೈ ಮಾಡಿಕೊಂಡು ಆಮೇಲೆ ಇದನ್ನು ಬ್ಲೆಂಡ್ ಮಾಡೋದ್ರಿಂದ ನಿಮಗೆ ಒಂದು ಫಿನಿಶಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಹಾರ್ಶ್ ಎಡ್ಜಸ್ ಇರೋದಿಲ್ಲ. ನೆಕ್ಸ್ಟ್ ನಾನು ಅದ್ರ ಮೇಲೆ ಈ ಲಿಕ್ವಿಡ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಮಧ್ಯದಲ್ಲಿ ಫಸ್ಟು ಹಚ್ಕೊಂಡು ಆಮೇಲೆ ನಾನು ಬೆರಳಿಂದ ನಾನು ಬ್ಲೆಂಡ್ ಮಾಡ್ತೀನಿ. ಸೊ ಇದೇ ಇವತ್ತಿನ ಸ್ಟಾರ್ ಆಫ್ ದಿ ಶೋ. ನೀವೇ ನೋಡ್ಬೋದು ಆ ಲಿಕ್ವಿಡ್ ಐ ಶ್ಯಾಡೋಯಿಂದ ನನ್ನದು ಬೇಸ್ ಮೇಲೆ ಹೇಗೆ ಅದು ಇಂಟೆನ್ಸಿಫೈ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ನೀವು ಬೇಸ್ ಹಚ್ಕೊಂಡು ಅದ್ರ ಮೇಲೆ ಈ ಥರ ಲಿಕ್ವಿಡ್ ಐ ಶ್ಯಾಡೋ ಯೂಸ್ ಮಾಡೋದ್ರಿಂದ ನಿಮ್ಮ ಐ ಶ್ಯಾಡೋ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ಸೊ ಈ ಥರ ಹಚ್ಕೊಂಡು ಆಮೇಲೆ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ನನ್ನ ಐ ಶ್ಯಾಡೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸಿದ್ಮೇಲೆ ನಾನು ನನ್ನ ಐಲ್ಯಾಶ್ನ ಕರ್ಲ್ ಮಾಡಿಬಿಟ್ಟು ನಾನು ಈ ಮಸ್ಕಾರಾ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅಪ್ಪರ್ ಮತ್ತು ಲೋವರ್ ಲ್ಯಾಶಸ್ಗೆ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಈ ಬ್ರೌನ್ ಕಲರ್ ಕಾಜಲ್ ತೊಗೊಂಡು ನಾನು ಟೈಟ್ ಲೈನ್ಗೆ ಮತ್ತು ವಾಟರ್ ಲೈನ್ಗೆ ಹಚ್ಕೋತಾ ಇದ್ದೀನಿ. ಐ ಮೇಕಪ್ ಮುಗಿದ್ಮೇಲೆ ನಾನು ಕನ್ಸೀಲರಿಂದ ನಂದು ಡಾರ್ಕ್ ಸರ್ಕಲ್ಸ್ ಬ್ಲೆಮಿಷಸ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಾದ್ಮೇಲೆ ನಾನು ಫುಲ್ ಫೇಸ್ನ ಕಾಂಪ್ಯಾಕ್ಟಿಂದ ಸೆಟ್ ಮಾಡ್ತೀನಿ. ಆಮೇಲೆ ಲೋವರ್ ಲ್ಯಾಶಸ್ನು ಈ ಥರ ಕೋಟ್ ಮಾಡ್ತಾ ಇದ್ದೀನಿ ಮಸ್ಕಾರಾಯಿಂದ. ಅದಾದಮೇಲೆ ಈ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಂದು ಚೀಕ್ಸ್ ಮೇಲೆ ಈ ಥರ ಹಚ್ಕೊಂಡು ಅಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಹೈಲೈಟ್ ಮಾಡೋಕ್ಕೆ ನಾನು ಸೇಮ್ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ನಂದು ಐಲಿಡ್ ಬೇಸ್ ಥರ ಹಚ್ಕೊಂಡೆ ಅದೇ ಪ್ರಾಡಕ್ಟ್ನ ತೊಗೊಂಡು ನಾನು ಹೈಲೈಟರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂದು ಹೈಯೆಸ್ಟ್ ಪಾಯಿಂಟ್ಸ್ಗೆ ಈ ಥರ ಹೈಲೈಟ್ ಮಾಡಿಬಿಟ್ಟು ಆಮೇಲೆ ಇನ್ನರ್ ಕಾರ್ನರ್ಸ್ ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಮೇಕಪ್ನ ಸೆಟ್ ಮಾಡೋಕ್ಕೆ ಈ ವೆಟ್ ಆ್ಯಂಡ್ ವೈಲ್ಡ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಫುಲ್ ಫೇಸ್ಗೆ ಸ್ಪ್ರೇ ಮಾಡಿಕೊಂಡು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಒಂದು ಲಾಸ್ಟ್ ಟೈಮ್ ಎಲ್ಲನೂ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ನಿಕ್ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಲಿಪ್ಸ್ಗೆ. ಮತ್ತು ಈ ಮೇಕಪ್ನ ಮುಗ್ಸೋಕ್ಕೆ ನಾನು ಈ ಥರ ಕ್ಲಿಯರ್ ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇದೇ ನಂದು ಫೈನಲ್ ಮೇಕಪ್ ಲುಕ್. ನಿಮ್ಗೆಲ್ಲರಿಗೂ ಈ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ ನೋಡಿ, ಬಿಕಾಸ್ ಈಸಿ ಆಗಿದೆ ಈ ಮೇಕಪ್ ಲುಕ್. ನೀವು ತುಂಬ ಬೇಗ ಕೂಡ ಮಾಡ್ಕೋಬೋದು. ಮತ್ತು ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.